ಇಂಗ್ಲಿಷಲ್ಲಿ ಛತ್ರಿಗೆ ಅಂಬ್ರೆಲಾ ಅಂತಾರೆ. ಪುಟ್ಮಲ್ಲಿ ಅವರೇ, ಅದು ಅಂಬರ್ಲೈಲ ಅಲ್ಲ, ಅಂಬ್ರೆಲ್ಲ. ಹಿಡಿದ್ರಿ ಚಾಡ. ಚಂದನ ಅವ್ರೆ, ಚೆನ್ನಾಗಿದ್ದೀರಿಯಾ? ಬಯಸಿರೋದು ಕಣ್ ಮುಂದೆ ಇದ್ರು ಪಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಯಾನ ಇದು ಹೊಸ ಕವನನ? ಇದು ಕವನ ಅಲ್ಲ ಪುಟ್ಮಲ್ಲಿ ಅವರೇ, ನನ್ನ ಲೈಫ್ ಹಿಸ್ಟ್ರಿ. ಅದ್ ಬಿಡಿ ಪುಟ್ಮಲ್ಲಿ ಅವರೇ, ನೀವು ಲಂಡನ್ ನೋಡಿದ್ದೀರಾ? ಓ ನೋಡಿವ್ನಿ, ಪಿಕ್ಚರ್ ಅಲ್ಲಿ ಸಾನಸ್ ಎಲ್ಲ ನೋಡಿವ್ನಿ. ಪುಟ್ಮಲ್ಲಿ ಅವರೇ, ಅಲ್ಲಿ ಸುಂದರವಾದ ಹುಡುಗಿರು ಇರ್ತಾರೆ. ಅವರು ದೊಡ್ಡ ಶಿಖಾಮಣಿಗಳನ್ನ ಯಾಮಾರಿಸಿ ಎಲ್ಲ ದೋಚ್ಕೊಂಡು ಬೀದಿಲಿ ನಿಲ್ಸ್ಬಿಟ್ಟು ಹೊರಟಾಗ್ತಾರೆ. ಏನಿದು ಅಪ್ಪಸೂರ? ಚಂದನವ್ರೆ, ಯಾರು ನೋಡ್ತಾ ಇದ್ದೀರಿ? ಹೇಳಲೇಬೇಕು ಪುಟ್ಟಮಲ್ಲಿ ಅವರೇ, ನನಗೆ ಗೌಡ್ರದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡಿರಿ? ಯಾಕೆಂದ್ರೆ ಅವರೊಬ್ಬ ನಾಲಾಯಕ್, ಶತದಡ್ಡ, ಮುಟ್ಟಾಳ. ಯಾನಂದ್ರೆ? ಅಂದ್ರೆ ಗೌಡ್ರು ತುಂಬಾ ಮುಗ್ದ್ರು. ಯಾರಾದ್ರೂ ಅವ್ರನ್ನ ಮೋಡಿ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಿಮ್ ಗತಿ ಏನು? ನಮ್ಮ ಬಾಬಣ್ಣ ಹಂಗೆಲ್ಲ ಮಾಡಲ್ಲ ಬಿಡಿ. ಇವ್ರು ಮಾಡಲ್ಲ ಪುಟ್ಟಮಲ್ಲಿ ಅವರೇ, ಆದ್ರೆ ಅವ್ರು ಮಾಡ್ತಾರಲ್ಲ. ಆಮೇಲೆ ನೀವು ಲಂಡನ್ ಬೀದಿಲಿ ಬಾಬಣ್ಣ ಬಾಬಣ್ಣ ಅಂತ ಓಡಾಡುವಾಗ ಒಬ್ಬ ಸೂಟು ಬೂಟು ಹಾಕೊಂಡಿರೋ ವ್ಯಕ್ತಿ, ಅಂದ್ರೆ ನಿಮ್ ಬಾಬಣ್ಣ, ನಿಮ್ಮನ್ನ ನೋಡಿ, ಏಯ್ ವಾಚ್ಮ್ಯಾನ್, ಆ ಹುಡುಗಿನ ಗೇಟಿಂದ ಆಚೆ ಹಾಕು ಅಂದ್ರೆ ಏನ್ ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ನೀವೇ ಯೋಚನೆ ಮಾಡಿ. ಫೋನ್ ಮಾಡ್ತೀನಿ, ಹೋಗಿ. ಜಾನಿ, ನೀನು ಬರೀ ಸ್ಮಾರ್ಟ್ ಅಲ್ಲ ಕಣ, ಇಂಟೆಲಿಜೆಂಟ್. ಅಲ್ಲ ಅತ್ಯವ್ವ, ಇಲ್ಲಿಂದನೇ ಅಡ್ಬಿದ್ಯಾನಿ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕೂಸು. ಅತ್ಯವ್ವ, ಸಾನೆ ಟೆನ್ಷನ್ ಅಲ್ಲಿ ಇವ್ನಿ. ಆ ಪಟಾಪತಿ ಚಡ್ಡಿ ಬನಿಯನ್ನ ಕಟ್ಕೊಳ್ಳೋಗ ಇಲ್ದಿರೋ ಟೆನ್ಷನು ಈಗೇನಕ್ಕೆ? ಅದೇ ಚಂದನ್ ಅವ್ರ ಚಿಕ್ಕಪ್ಪ ಲಂಡನ್ ಇಂದ 5 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಹೇಳಿದ್ದೆ. ಈಗೇನು ಪುನಃ ಅವನು ಹೋಗಲ್ಲ ಅಂತಿದಾನ? ವಿಷಯ ಅದಲ್ಲ ಅತ್ಯವ್ವ, ಲಂಡನ್ ಅಲ್ಲಿ ಛತ್ರಿ ಎಣ್ಣೆಕ್ಲಿದ್ದಾವಂತೆ. ಹ್ಞೂ ಕಣ್ಕೂಸು, ನಾನು ಅದ್ರ ಬಗ್ಗೆ ಕೇಳಿವ್ನಿ. ಅದು ಅವ್ರೇನಾದ್ರೂ ಮಾಡಿ ನಮ್ ಬಾಬಣ್ಣನ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ನಾ ಏನ್ ಮಾಡ್ಲಿ? ನೀ ಹೇಳೋದು ಸರಿ ಕಣ್ಕೂಸು. ಈ ಕೋತಿ ನನ್ ಮಗ ಸೀರೆ ಕಂಡ್ರೆ ಸಾಕು ಹಿಂದಿಂದಾನೇ ಹೊಂಟೋಯ್ತಾನೆ. ಅದಕ್ಕೆ ಅತ್ಯವ್ವ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅತ್ಯವ್ವ, ಅವ್ರೇನಾದ್ರೂ ಓದಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ಆರ್ಡರ್ ಹೊಂಟೋಯ್ತದೆ. ಅವ್ರೇನಾದ್ರೂ ಹೋದ್ರೆ ಬಾಬಣ್ಣ ನನ್ನಿಂದ ದೂರ ಆಗ್ಬಿಡ್ತಾರೆ ಅಂತ ಹೆದರಿಕೆ ಆಯ್ತದೆ. ಅಲ್ಲ ಕೂಸು, ಅವನೊಬ್ಬನೇ ಯಾಕೆ ಕಳಿಸ್ತಿ? ಅವನ ಜೊತೆ ನೀನು ಹೋಗು. ನಾವು ಹೋಗಿ ಅಲ್ಲೇ ಏನ್ ಮಾಡ್ಲಿ? ನೀ ಏನು ಮಾಡ್ಬೇಡ, ಎಲ್ಲ ಅವನೇ ಮಾಡ್ತಾನೆ. ಅವನ ಜೊತೆ ಓಡಾಡ್ಕೊಂಡು ಶಾಪಿಂಗ್ ಮಾಡ್ತಿರು. ಅವನ ಮೇಲೆ ಒಂದು ಕಣ್ಣಿಟ್ಟಂಗೂ ಆಯ್ತದೆ. ಅದೇನೋ ಸರಿ ಅತ್ಯವ್ವ, ಆದ್ರೆ ನನ್ನ ಕರ್ಕೊಂಡು ಹೋಗಕ್ಕೆ ಬಾಬಣ್ಣ ಒಪ್ಪಲ್ಲ ಅನ್ನಿ. ಯಾಕೆ ಒಪ್ಕೊಳ್ಳಲ್ಲ? ನಾ ಹೇಳ್ತೀನಿ, ಅವನಿದ್ರೆ ಫೋನ್ ಕೊಡು. ಕೊಡ್ತೀನಿ ರೀ. ಬಾಬಣ್ಣ ಯಾನಮ್ಮೆ ಅದು? ಬಾಬಣ್ಣ ಯಾನ? ಅತ್ತೆ ಒಂದು ಫೋನು. ನೀನು ಕಟ್ಕೊಂಡಂಗಿಂದ ನಮ್ಮ ಅವ್ವನಿಗೆ ನೀನು ಬತ್ತಿಡೋದೇ ಆಗೋಯ್ತು. ಈಗೇನು ಬತ್ತಿ ಇಟ್ಟಿದೆ? ಮಾತಾಡಿ ಹೇಳವ. ನಾನು ಹೇಳ್ದಂಗೆ ಲಂಡನ್ಗೆ ಹೋಯ್ತಿದ್ದಿ ಅಂತೆ. ಹೋಯ್ತಾವ್ನಿ. ಹಂಗೆ ಜೊತೆಗೆ ನಿನ್ನ ಹೆಂಡ್ರನ್ನ ಕರ್ಕೊಂಡೋಗು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?